ಹೋರಾಟ? ಸರ್, ನಮ್ಮ ಯಲಹಂಕ ತಾಲೂಕ್ ಕಚೇರಿಯಲ್ಲಿ ಒಂದು ಗಂಭೀರವಾದಂತ ಒಂದು ವಿಚಾರ ಅಂದ್ರೆ ಬಡವರ ಜಮೀನು ಯಾವ ತರ ಕಬಳಿಕೆ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋಂಥದ್ದು ತಹಸೀಲ್ದಾರ್ ಅವ್ರನ್ನ ಭೇಟಿ ಆಗಿರೋಂಥದ್ದು. ಏನ್ ವಿಚಾರ ಅಂದ್ರೆ ನಮ್ಮ ಶಿವನಹಳ್ಳಿ ಗ್ರಾಮ ಸರ್ವೆ ನಂಬರ್ 57ರಲ್ಲಿ 1 ಎಕರೆ 22 ಗುಂಟೆ ಜಮೀನು ಇರ್ತೈತೆ. ಈ ಜಮೀನು ಮೂಲ ಬಂದು ಮುನಿಚಂದ್ರೇಗೌಡ ಅಂತ ಇವ್ರ ಡ್ಯಾಡಿ ಏನ್ ಮಾಡ್ತಾರೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂತಾರೆ. ಎಸ್ ಸಿ ಸಮುದಾಯದವ್ರನ್ನ ಒಬ್ಬರನ್ನ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿದ್ದಂತ ಒಂದಷ್ಟು ಜನ ಲೋಕಲ್ಸ್, ಯಾವುದು ಈ ಶಿವನಹಳ್ಳಿ ಗ್ರಾಮದಲ್ಲಿರುವಂತ ಒಂದಷ್ಟು ಜನ ಲೋಕಲ್ಸ್ ಏನ್ ಮಾಡ್ತಾರೆ, ಒಂದಷ್ಟು ಜನ ರೌಡಿಗಳು, ಒಂದಷ್ಟು ಜನ ಭೂಗಳ್ರು, ಇವರೆಲ್ಲ ಏನ್ ಮಾಡ್ತಾರೆ, ಇಂಥ ಕ್ಯಾಸ್ಟ್ ಅಲ್ಲಿ ನೀನ್ ಮದುವೆ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಪಾಪ ಇವ್ರನ್ನ ಊರಿಂದ ಓಡ್ಸಕ್ಕಿರೋದು. ತಂದೆ ಇವ್ರ ತಂದೆ ಎಸ್ ಸಿ ಸಮುದಾಯದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಇವ್ರನ್ನ ಮನೆಯಿಂದಾನೆ ಊರಿಂದಾನೆ ಓಡ್ಸಾಕಿರೋದು. ಇವ್ರು ಏನಂತ ಬಂದಿದ್ದಾರೆ, ಈ 1 ಎಕರೆ 22 ಗುಂಟೆ ಜಮೀನು ನಾನು ಡಾಕ್ಯುಮೆಂಟ್ ಇಂದ ಹಿಡ್ಕೊಂಡು ಪ್ರತಿಯೊಂದು ಇವ್ರಿಗೆ ಆಗಿದೆ. ಯಾಕೆ ಇವ್ರ ಜಮೀನಲ್ಲಿ ಇಲ್ಲ ಅಂದ್ರೆ ಇವ್ರ ತಂದೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಅಂತ. ಹಂಗಾಗಿ ಪ್ರೆಸೆಂಟ್ RTC ಇವ್ರ ಹೆಸರಲ್ಲಿ ಇರೋದ್ರಿಂದ ನಾವು ಈಗಾಗಲೇ ಅಡ್ವೈಸ್ ಕೊಟ್ಟಿದ್ದೀವಿ. ಮತ್ತೆ ಜಮೀನ್ ಬಿಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ADLR ಅವ್ರು ಬರುತ್ತಿದ್ದು, ತಹಸೀಲ್ದಾರ್ ಅವ್ರು ಬರಲ್ಲ. ಅವ್ರ ಕೆಲಸ ಅವ್ರ ಖಾತೆ ಮಾಡ್ಕೊಟ್ಟಿದ್ದಾರೆ. ಬೇರೆಯವರು ಖಾತೆ ಮಾಡ್ಕೊಂಡ್ಬಿಟ್ಟಿದ್ರು, ಆದ್ರೆ ಆ ಖಾತೆನ ವಜಾ ಮಾಡಿ ಇವ್ರ ಹೆಸರು ಖಾತೆ ಮಾಡ್ಕೊಟ್ಟಿದ್ದಾರೆ. ಪ್ರೆಸೆಂಟ್ ಖಾತೆ ಇವ್ರ ಹೆಸರಲ್ಲಿ ಇದೆ. ಇಂಥ ಬಡವರಿಗೆ ಅಷ್ಟೆಲ್ಲ ಆಸ್ತಿಗಳಿದ್ರು, ಇದೊಂದೇ ಮಾತ್ರ ಆಸ್ತಿ ಅಲ್ಲ, ಸುಮಾರು ಆಸ್ತಿಗಳಿತ್ತು ಇವ್ರಿಗೆ. ಅಷ್ಟೆಲ್ಲ ಆಸ್ತಿ ಇದ್ರು ಇಂಥ ಬಡವರಿಗೆ ಅನ್ಯಾಯ ಆಗುವಂತ ಕೆಲಸ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ನಮ್ಮ ಶಿವನಹಳ್ಳಿ ಸರ್ವೆ ನಂಬರ್ 57ರಲ್ಲಿ ಇವ್ರ ಜಮೀನು 1 ಎಕರೆ 22 ಗುಂಟೆ ಏನೈತೆ, ಇದನ್ನ ಈ ಕೂಡಲೇ ಅಲ್ಲಿರೋಂತ ಯಾರು ಭೂಗಳಿದ್ದಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಜೊತೆಯಲ್ಲಿ ನಮ್ಮ KR ಪುರಂ ತಾಲೂಕು ಆಫೀಸ್ ಲಿಮಿಟ್ ಅಲ್ಲಿ ಆಯ್ತಲ್ಲ, ಮನೆಗೆ ಕಟ್ಟಿರೋ ಮನೆಗಳನ್ನ ಬೀಗ ತೆಗೆಸಿ ಆ ಬೀಗಗಳನ್ನ ರಿಯಲ್ ಓನರ್ಸ್, ಲ್ಯಾಂಡ್ ಓನರ್ಸ್ಗೆ ಹ್ಯಾಂಡ್ ಓವರ್ ಮಾಡುವಂತ ಕೆಲಸ ನಡೀತು. ಈ ತರ ಕೆಲಸ ಇಲ್ಲಿನೂ ನಡೀಬೇಕು. ಅಲ್ಲಿರೋಂತ ಮನೆಗಳನ್ನ ಡೆಮೊಲೇಷನ್ ಮಾಡಬೇಕು, ಇಲ್ಲ ಆ ಮನೆಗಳನ್ನ ಆಧಿಪತ್ಯ, ಅದು ಓನರ್ಶಿಪ್ ನ ಈ ವ್ಯಕ್ತಿ ಕೊಡಬೇಕು. ಇದು ಎಲ್ಲ ಪಕ್ಕ ಲೀಗಲ್ ಸರ್. ಯಾವ್ದಾದ್ರು ಒಂದು ವಿಚಾರವಾಗಿ ನಾವು ಬಂದಿದೀವಿ ಅಂದ್ರೆ ಪಕ್ಕ ಲೀಗಲ್ ಆಗಿ ಬರ್ತೀವಿ. ಪಾಪ ಇವ್ರಿಗೆ ಯಾರು ದಿಕ್ಕಿಲ್ಲ. ಆ ಟೈಮಲ್ಲಿ ಈ ಮುನಿಚಂದ್ರೇಗೌಡ ಅನ್ನೋರು ಸ್ವಲ್ಪ ಈ ತರ ಒಂದು ಕೆಳ ಸಮುದಾಯದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಪಾಪ ಈ ತರ ಮಾಡೋಂಥ ತಪ್ಪು. ಇಂಥವ್ರ ಪರವಾಗಿ ನಾವು ನಿಂತ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಈ 1 ಎಕರೆ 22 ಗುಂಟೆ ಜಮೀನು ಏನಿದೆ 100% ಈ ವಿಚಾರದಲ್ಲಿ ಇವ್ರಿಗೆ ನ್ಯಾಯ ಸಿಗುತ್ತೆ. ಇವ್ರ ಜಮೀನು ಬಂದೇ ಬರುತ್ತೆ ಸರ್. ಥ್ಯಾಂಕ್ ಯು ಸರ್. ಕೇಳಿ ಸರ್, ಈಗ ಯಾರಿದ್ದಾರೆ ಸರ್ ಈಗ ಜಾಗದಲ್ಲಿ ಒಂದಷ್ಟು ಜನ ಇದ್ದಾರೆ. ಈಗ ಸುಮ್ನೆ ನಾವು ಅದೇನೋ ಹೇಳ್ತಾರಲ್ಲ, ಆ ತರ ಯಾರ್ಯಾರ ಹೆಸರುಗಳೇ ಹೇಳ್ಕೊಂಡು ಅವನ್ನೆಲ್ಲ ನಾವು ಹೀರೋಗಳು ಮಾಡೋದಕ್ಕೆ ಹೋಗಲ್ಲ ಸರ್. ನಮ್ಗೆ ಯಾವಾಗ ಇಶ್ಯೂ ಆಗ್ಬಿಟ್ಟಿದೆ ಇದು. ಮತ್ತೆ ಈಗ ನಾವು ಅವ್ರ ಹೆಸರುಗಳೆಲ್ಲ ಹೇಳ್ಕೊಂಡು ಅವ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಯಾಕೆ, ನಮ್ಗೆ ಅದ್ರಲ್ಲಿ ಬೇಡ, ನಮ್ಗೆ ಭೂಮಿ ಬೇಕಷ್ಟೇ. ಎಷ್ಟು ವರ್ಷ ಸರ್ ಇದು? ಇದಾಗೆ ಒಂದು 20 ವರ್ಷ ಆಗಿದೆ ಸರ್. 14 ವರ್ಷದಿಂದ ಕೋರ್ಟಲ್ಲಿ ಹೋರಾಟ ಮಾಡಿ ಇವಾಗ ಗೆದ್ಬಿಟ್ಟವನೆ. ಪಾಣಿ ಬರ್ತಾ ಇದ್ದೆ, ಗೆದ್ದಿದ್ದಾನೆ. ಬಟ್ ಅವ್ರು ರೀಸೆಂಟ್ ಆಗಿ ಕೂಡ KC ಅವರು ಪಾಣಿ ಮಾಡಿಸಿದ್ದಾರೆ. ಯಾರ ಕಡೆಯಿಂದಾನು ಇವ್ರ ಜಮೀನು ಬಿಡ್ಸಕ್ ಆಗಿಲ್ಲ. ಕೊನೆಗೆ ನಮ್ಮ ಹತ್ರ ಬಂದಿದ್ದಾರೆ ಇವರು ಶಶಿಕುಮಾರ್ ಮತ್ತೆ ನಿಮ್ ತಮ್ಮ ಲಕ್ಷ್ಮೀನಾರಾಯಣ್ ಮತ್ತೆ ಶಶಿಕುಮಾರ್. ಪಾಪ ನಿಜವಾದ ಬಡವರಣ್ಣ, ಇಂಥವ್ರಿಗೆ ಹೆಲ್ಪ್ ಆಗ್ಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲ ಜಮೀನಾದ್ರೂ ಕೊಡ್ಲಿ, ಇಲ್ಲ ಅಲ್ಲಿ ಮನೆ ಕಟ್ಕೊಂಡಿರೋ ಅಂತವ್ರು ಕೀಸ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ಇಂಥ ಬಡವರು ಕೊಡ್ಲಿ. ನಾವು ಅದನ್ನೇ ಮನವರಿಕೆ ಮಾಡಿದೀವಿ ತಹಸೀಲ್ದಾರ್ ಅವ್ರಿಗೆ ಮತ್ತೆ ಸರ್ವೆ ಅಧಿಕಾರಿಗಳಿಗೆ. ಎಲ್ಲರಿಗೂ ಒಳ್ಳೇದಾಗುತ್ತೆ. 100% ಇವ್ರಿಗೆ ನ್ಯಾಯ ಸಿಗುತ್ತೆ ಸರ್. ಥ್ಯಾಂಕ್ ಯು.